ನ್ಯಾಯಮೂರ್ತಿ ಮಾನ್ಯ ನಾಗಮೋಹನ್ ದಾಸ್ರವರಿಗೆ ರಾಜ್ಯ ಮುಖಂಡರಿಂದ ಸಿದ್ಧಪಡಿಸಿದ ಮಾಹಿತಿಯನ್ನ ಮನವಿ ಸಲ್ಲಿಸಿದರು. ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ನ 7 ಸದಸ್ಯರ ಸಂವಿಧಾನ ಪೀಠ ನೀಡಿರುವ ತೀರ್ಪು ಐತಿಹಾಸಿಕವಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿ ಯವನಿಕಾ ಕಟ್ಟಡದಲ್ಲಿರುವ ಒಳ ಮೀಸಲಾತಿ ಜಾರಿಗೊಳಿಸುವ ಸಂಬಂಧ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀಯುತ ಎಚ್.ಎನ್. ನಾಗಮೋಹನ್ ದಾಸ್ರವರ ಅಧ್ಯಕ್ಷತೆಯ ಏಕಸದಸ್ಯ ಆಯೋಗ ಕಚೇರಿಗೆ ಭೇಟಿ ಮಾಡಿ ಪರಿಶಿಷ್ಟ ಜಾತಿಗೆ ಸೇರಿದ 101 ಜಾತಿಗಳ ಸ್ಥಿತಿಗತಿಗಳನ್ನು ಗಮನಿಸಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗಳನ್ನು ಸಮೀಕ್ಷೆ ಮಾಡಿ ಸಂವಿಧಾನದ 15 ಮತ್ತು 16ನೇ ಕಲಂಗಳು ಮತ್ತು ಜನಸಂಖ್ಯೆ ಲೆಕ್ಕಾಚಾರ 2011ರ ಜನಗಣತಿ ಪ್ರಕಾರ ನ್ಯಾಯಮೂರ್ತಿ ಮಾನ್ಯ ಎ.ಜೆ. ಸದಾಶಿವ ಆಯೋಗ ಶಿಫಾರಸಿಗೆ ಮರುಜೀವ ನೀಡಿ ಎಂದು ಚರ್ಚಿಸಲಾಗಿತ್ತು. ಈ ವೇಳೆ ಅಖಿಲ ಭಾರತ ಬಹುಜನ ಸಮಾಜದ ಪಕ್ಷದ ಸಂಸ್ಥಾಪಕರಾದ ಮಾರಸಂದ್ರ ಮುನಿಯಪ್ಪ, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಡಾಕ್ಟರ್ ಎನ್. ಮೂರ್ತಿ, ಆರ್ಪಿಐ ಮಹಿಳಾ ಅಧ್ಯಕ್ಷರು ಎಚ್. ಸುನೀತಾ ರಮೇಶ್, ಹೈಕೋರ್ಟ್ ವಕೀಲರು, ನಿವೃತ್ತ ಐಆರ್ಎಸ್ ಅಧಿಕಾರಿ ಎಚ್.ಆರ್. ಭೀಮಶಂಕರ್, ಬಿಎಸ್ಪಿ ಗುರುಮೂರ್ತಿ, ಪ್ರೊಫೆಸರ್ ಬಿ. ಕೃಷ್ಣಪ್ಪ, ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎಂ. ಗುರುಮೂರ್ತಿ, ಶಿವಮೊಗ್ಗ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯ ಸ್ವಾಭಿಮಾನಿ ಒಕ್ಕೂಟದ ಬಿಎನ್. ಕೇಶವಮೂರ್ತಿ, ಡಾಕ್ಟರ್ ಭೀಮರಾಜ್, ರಾಜ್ಯ ಅಧ್ಯಕ್ಷರು, ವಿಶ್ವ ಆದಿಜಾಂಬವ ಮಹಾಸಭಾ ಕರ್ನಾಟಕ ರಾಜ್ಯ ಬೆಂಗಳೂರು, ಕನಕನಹಳ್ಳಿ ಕೃಷ್ಣಪ್ಪ, ಶಿವರಾಯ್ ಅಕ್ಕರ್ಕಿ, ರಾಜ್ಯ ಅಧ್ಯಕ್ಷರು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಎಂಆರ್ಎಚ್ಎಸ್ ರಾಜ್ಯ ಸಮಿತಿ, ನರಸಿಂಹಮೂರ್ತಿ, ದಲಿತ ಸೈನ್ಯ ರಾಜ್ಯ ಅಧ್ಯಕ್ಷರು ಹಾಗೂ ಪತ್ರಕರ್ತರು, ಸಾಕೆ ನಾರಾಯಣ್, ಶಿವಬಸಪ್ಪ, ಡಿಎಸ್ಎಸ್ ರಾಜ್ಯ ಸಮಿತಿ ಸದಸ್ಯರು, ಕರ್ನಾಟಕ ಬಹುಜನ ಚಳವಳಿ ಬಸವರಾಜ್ ಜಮಾದಾರ್, ವಿಜಯಕುಮಾರ್, ಶಿವಬಸಪ್ಪ, ಡಿಎಸ್ಎಸ್ ರಾಜ್ಯ ಸಮಿತಿ ಸದಸ್ಯರು, ವಿಶ್ವವರದಿ ಗೋಪಿ, ಪತ್ರಕರ್ತರು ಸೇರಿದಂತೆ ಹಲವಾರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸಾಕೆ ನಾರಾಯಣ್, ಬೆಂಗಳೂರು. ನಮಗೆ ಸಬ್ಮಿಟ್ ಮಾಡೋದನ್ನು ಎನ್ಕ್ಲೋಸ್ ಮಾಡಿದ್ದೀವಿ. ಅವರು ಕ್ಯಾಟಗರಿ 1 4.41 ಗ್ರೋತ್ ಅಂತ ಹೇಳ್ತಾರೆ ಸರ್. ಮಾದಿಗ ಮತ್ತು ಮಾದಿಗ ಸಮಿತಿಯ ಜಾತಿಗಳಲ್ಲಿ 2001ರಿಂದ 2011 2001ರಿಂದ 2011 ಗ್ರೋತ್ ಆಗಿರೋದು 4.41 ಅಂತ ಹೇಳ್ತಾರೆ. ಆದರೆ G1 ನಲ್ಲಿ ಗ್ರೂಪ್ 2 ನಲ್ಲಿ 7.87 ಗ್ರೋತ್ ಆಗಿದೆ ಅಂತ ಅವರು ರಿಪೋರ್ಟ್ ಕೊಡ್ತಾರೆ ಸರ್. G ನಲ್ಲಿ ಅಂದ್ರೆ ಗ್ರೂಪ್ 3 ನಲ್ಲಿ 16.7 ಗ್ರೋತ್ ಆಗಿದೆ ಅಂತ ಅವರು ಹೇಳ್ತಾರೆ ಸರ್. ಇದು 16 ಈಗ G, ಗೋವಿ, ಲಮಾಣಿ, ಬರ್ಮ, ಪಕ್ಷ ಅವರಲ್ಲಿ 16.3 ಹೆಚ್ಚಾಗಿದೆ. ಮಾದಿಗ ಸಮಾಜದಲ್ಲಿ 4.41 ಮಾತ್ರ ಗ್ರೋತ್ ಆಗಿದೆ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ. ಆಮೇಲೆ ಅಲೆಮಾರಿ ಸಮಾಜ -13.22 ಗ್ರೋತ್ ಆಗಿದೆ ಅಂತ ಹೇಳಿ ಅವರು ರಿಪೋರ್ಟ್ ಅನ್ನ ಮಾಡ್ತಾರೆ ಸರ್. ಮತ್ತೆ ತಪ್ಪು ಮಾಹಿತಿ ಆಗಿದೆ ಸರ್. ಜೊತೆಗೆ 2011 ಜನಗಣತಿ ಅದರಲ್ಲಿ ಈ ಮಾದಿಗ ಸಮಾಜದ್ದು ಹೆಚ್ಚಾಗಿದೆ ಅಂತ ಅಲ್ಲಿ ಬಹಳ ತಪ್ಪು ಮಾಹಿತಿಗಳು ಇದಾವೆ ಸರ್. ನಾವು ಗಮನಿಸಬೇಕು ಸರ್. ಮತ್ತು ನಾವು ನೋಡೋ ಪ್ರಕಾರ ಸದಾಶಿವ ಆಯೋಗ ಇಲ್ಲಿ ಮತ್ತೆ ಅದನ್ನ ಆಯೋಗ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದು ನ್ಯಾಯಾಧೀಶರು ಮಾಡಿರುವಂತಹ ಒಂದು ಆಯೋಗನ ಡಿನೇ ಮಾಡೋದಾಗ್ಲಿ, ವಜಾ ಮಾಡೋದಾಗ್ಲಿ, ರದ್ದು ಮಾಡೋದಾಗ್ಲಿ ರಾಜ್ಯ ಸರ್ಕಾರ ಮಾಡಬಾರ್ದು. ನಾವು ಆಯೋಗ ತಮ್ಮನ್ನು ನಾವು ವೆಲ್ಕಮ್ ಮಾಡ್ತೇವೆ, ಆತ್ಮೀಯ ತಮ್ಮನ್ನು ಸ್ವಾಗತ ಮಾಡ್ತೇವೆ. ಆಮೇಲೆ ನ್ಯಾಯಾಧೀಶರ ಜೊತೆಗೆ ಅತ್ಯಂತ ಆದರ್ಶ ಮತ್ತು ಪ್ರಗತಿಪರ, ಅತ್ಯಂತ ಈ ಸಮಾಜದ ಬಗ್ಗೆ, ಶೋಷಿತ ಸಮಾಜಕ್ಕೆ ಕಳಕಳಿ ನಾವು ಸದಾಶಿವ ಆಯೋಗವನ್ನ ಕನ್ಸಿಡರ್ ಮಾಡಬೇಕು. ಜೊತೆಗೆ ಮಾಧುಸ್ವಾಮಿ ಮಾಡಿದಾಗ ಅದನ್ನ ತಿರಸ್ಕರಿಸಬೇಕು. ಸರಿ, ಈಗ ಸೈಂಟಿಫಿಕ್ ಇರ್ತಕ್ಕಂಥದ್ದಂದ್ರೆ ಈಗ ಸದಸ್ಯ ಆಯೋಗ ರಿಪೀಟ್ ಮಾಡಬೇಕು. ಅವ್ರು ಹೇಳಿದ್ರೆ ಹೊಸ ಪಾಯಿಂಟ್ ಅಂದ್ರೆ ಅದ್ರ ಮೇಲೆ ನಿಂತಿದೆ ಆಯ್ತು. ಯು ಸಪೋರ್ಟಿಂಗ್ ಮೂರ್ತಿ ಅವರು 2 ಪ್ರಮುಖ ಕೇಶವಮೂರ್ತಿ ಸದಾಶಿವ ಆಯೋಗದ ವರದಿ ಜೊತೆ ಸಾಕಷ್ಟು ಕೆಲಸ ಮಾಡಿದ್ದಾರೆ.
ಸದಾಶಿವ ಅವ್ರ ಜೊತೆ ವರ್ಕ್ ಮಾಡ್ತೀವಿ. ಅದರಲ್ಲಿ ಅವರು ಬಹಳ ಪ್ರಮುಖವಾಗಿ ಗುಂಪುಗಾರಿಕೆಗಳು ಏನ್ ಮಾಡಿದ್ದಾರೆ, ಜಾತಿ ಮತ್ತು ಉಪಜಾತಿಗಳ ಸಂಬಂಧಗಳು ಸಂಬಂಧಪಟ್ಟಂತೆ ಅವೆಲ್ಲವೂ ಕೂಡ ಸಾಂಸ್ಕೃತಿಕವಾಗಿ, ಆಂಥ್ರೋಪಾಲಜಿಕಲ್ ಆಗಿ ಮತ್ತೆ ಎಥ್ನೋಗ್ರಾಫಿಕ್ ಸ್ಟಡೀಸ್ ಅನ್ನು ಮಾಡಲೇ ಕರ್ನಾಟಕ ಗುಂಪುಗಳನ್ನಾಗಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಅದರಲ್ಲಿ ಜಸ್ಟಿಸ್ ಸದಾಶಿವ ಅವರೇ ಖುದ್ದಾಗಿ ಬಾಯಲ್ಲಿ ಹೇಳಿದ್ದೇನಪ್ಪ ನಮ್ಗೆ ಹೇಳಂತಂದ್ರೆ, ಸುಪ್ರೀಂ ಕೋರ್ಟ್ ಅವತ್ತಿಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರಲಿಲ್ಲ. ಸುಪ್ರೀಂ ಕೋರ್ಟ್ ಏನಿದೆಯೋ ಅದಕ್ಕೆ ಚಾಲೆಂಜ್ ಮಾಡೋ ರೀತಿ ಯಾವುದೇ ಒಂದು ಆಯೋಗದ ವರದಿ 15% ವೇರಿಯೇಷನ್ ಬರ್ಬೋದು, ಎಷ್ಟು ಮಾಡ್ತಿದ್ದಾರೆ. ಆದ್ರೆ ನಂದು ಬರೀ 6% ಮಾತ್ರನೇ ವೇರಿಯೇಷನ್ ಬರಕ್ ಸಾಧ್ಯ ಇದೆ AKAD ವಿಚಾರದಲ್ಲಿ, ಆಯ್ತಾ. ಅದರಿಂದ ಬಹಳ ಕ್ಲಿಯರ್ ಆಗಿದೆ. ಇವನ್ AKAD ಕೂಡ ಸೈಂಟಿಫಿಕ್ ಆಗಿ ಪೈಲಟ್ ಸರ್ವೆಗಳು ಮಾಡಿದ್ದಾರೆ. ಎಲ್ಲ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ AKADಗಳು ವಾಸ ಮಾಡ್ತಾ ಇದ್ರು, ಅವರು ರೇಷಿಯಲ್ ಆಗಿ ಬಂದು ವಾಸ ಮಾಡತಕ್ಕಂಥ ಸ್ಥಳಗಳನ್ನು ಕಾಲುವೆಗಳನ್ನು ಪೈಲಟ್ ಸರ್ವೆ ಮಾಡಿ ಅದನ್ನು ಕೂಡ ಸರಿಯಾದಂತ ಸ್ವರೂಪದಲ್ಲೇ ಅದನ್ನ ಮಾಡಿಸಿದ್ದಾರೆ. 6% ವೇರಿಯೇಷನ್ ಮಾತ್ರ ಆಗುತ್ತೆ. ಸೊ ಅದ್ರ ಎಲ್ಲಾ ರೀತಿಯಲ್ಲೂ ಕೂಡ ಸದಾಶಿವ ಆಯೋಗದಲ್ಲಿ ಅಥೆಂಟಿಕೇಟೆಡ್ ಫಾರ್ ದಿಸ್. ಸದಾಶಿವ ಆಯೋಗ ವರದಿ ಪಬ್ಲಿಕ್ ಡೊಮೈನ್, ಸಾರ್ವಜನಿಕ ವಲಯಕ್ಕೆ ಬಂದಿದೆಯಾ? ಬಂದಿಲ್ಲ. ಹಿಂಗ್ ನಿಮ್ಗೆ ಹೆಂಗ್ ಗೊತ್ತು ಸರ್? ಸಾಕಷ್ಟು ಪತ್ರಿಕೆಗಳಲ್ಲಿ ಬಂದಿದೆ. ನೀವು ಪತ್ರಿಕೆಗಳನ್ನು ಓದ್ಕೊಂಡು ನನ್ನ ವಿಚಾರ ಹೇಳಿದೆ. ನಿಮ್ಮ ಸ್ವಂತ ಶ್ರಮದಿಂದ ಅಥವಾ ಸಾಮರ್ಥ್ಯದಿಂದ ವಿಚಾರ ಸಂಗ್ರಹ ಮಾಡಿ ಹೇಳಬಹುದು. ಬಟ್ ನಾನು ಹಂಗೆ ಮಾಡಕ್ಕಾಗಲ್ಲ. ನಾವು ತಮಗೆ ಹೇಳ್ತೀವಿ, ನಾವು ಅದನ್ನ ಮರುಪರಿಶೀಲನೆ ಮಾಡ್ತೀವಿ. ಅಲ್ಲ, ನಮಗೆ ಕೊಟ್ಟಿಲ್ಲ ಇನ್ನ. ನನ್ ಸಂಕಟ ಅದು. ಅದಕ್ಕೆ ಉತ್ತರ ಕೊಡು ಸರ್. ಅದಕ್ಕೆ ನಾವು ಈ ತಿಂಗಳು 29ಕ್ಕೆ ರಾಜ್ಯ ಸರ್ಕಾರನ ಒತ್ತಾಯ ಮಾಡಿ ಒಂದು 20,000 ಜನ ಬೃಹತ್ ಸಮಾವೇಶ ಮಾಡ್ತೀವಿ. ಸದಾಶಿವ ಆಯೋಗದಲ್ಲಿ 20,000 ಆದ್ರೂ ಮಾಡಿ, ಮೂರ್ತಿ ನೀವು ಇಬ್ಬರೇ ಹೋಗಿ ಸರ್ಕಾರಕ್ಕೆ ಮನವೊಲಿಸಿ ಆ ವರದಿಯನ್ನ ಪಬ್ಲಿಕ್ ಡೊಮೈನ್ ಕಳಿಸಿ. ಅದಕ್ಕೆ ಅದನ್ನು ಮಾಡಕ್ಕೆ ಹೋರಾಟ ಮಾಡ್ತಾರೆ. ಆಗ ನಾನು ಅದನ್ನ ಪರಿಗಣಿಸೋದಕ್ಕೆ ಅನುಕೂಲ. ನೋಡಿ, 2020ರಲ್ಲಿ ಇದೇ ಚೇರ್ ನಾನು ಒಳ ಮೀಸಲಾತಿ ಹೆಚ್ಚಿಸಬೇಕು ಅನ್ನುವ ಒಂದು ವರದಿ ಕೊಟ್ಟೆ. ಆ ವರದಿಯಲ್ಲಿ ನಾನು ಸದಾಶಿವ ಆಯೋಗದ ವರದಿ ಬಗ್ಗೆ ಪ್ರಸ್ತಾಪ ಮಾಡಿದೆ. ಏನು ಅಂತಂದ್ರೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಸರ್ಕಾರ ಒಂದು ಆಯೋಗ ರಚನೆ ಮಾಡಿ ಒಂದು ವರದಿಯನ್ನು ಪಡೆದ. ಆ ವರದಿಯನ್ನ ಪೂರ್ಣ ಒಪ್ಪುವಂತ ಅಧಿಕಾರ ಸರ್ಕಾರ, ಪೂರ್ಣ ತಿರಸ್ಕಾರ ಮಾಡತಕ್ಕಂತ ಅಧಿಕಾರ ಸರ್ಕಾರ, ಭಾಗಶಃ ಒಪ್ಪಿ ಭಾಗಶಃ ತಿರಸ್ಕಾರ ಮಾಡುವಂತ ಅಧಿಕಾರ ಸರ್ಕಾರ. ಅವಶ್ಯಕತೆ ಬೇಕಿದೆ ಇನ್ನೊಂದು ಆಯೋಗನ ರಚನೆ ಮಾಡಿ ಫ್ರೆಶ್ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಇನ್ನೊಂದು ವರದಿನೂ ಪಡೆಯುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ವರದಿಯನ್ನ ಕಪಾಟಲ್ಲಿಟ್ಟು ಬೀಗ ಹಾಕಿರೋದು ಒಳ್ಳೆಯದಲ್ಲ. ಕೂಡಲೇ ಏಜಾಜ್ ಸದಾಶಿವ ವರದಿಯನ್ನ ಪರಿಗಣಿಸಿ ಸಾರ್ವಜನಿಕ ಗಮನಕ್ಕೆ ತನ್ನಿ. ನಮ್ ದುಡ್ಡು ಖರ್ಚು ಮಾಡಿ ಮಾಡಿರೋದು. ವಿ ಹ್ಯಾವ್ ಎ ರೈಟ್ ಟು ನೋ ಅಲ್ವಾ? ನಿನ್ಗೋ ನನ್ಗೋ ಒಂದು ಹಕ್ಕಿಲ್ವಾ? ನಾವಿಬ್ರು ಕಟ್ಟಿರೋ ಹಣ ಟ್ಯಾಕ್ಸ್ ಮನಿ ನಂದೆ ತಾನೇ ಆಯೋಗ ವರದಿ ತರಿಸಿದ್ರು. ನಮ್ಗೆ ಅದನ್ನ ತಿಳ್ಕೊಳ್ಳೋ ಹಕ್ಕಿಲ್ವಾ? ಅದಕ್ಕೆ ನಾನು ವರದಿಯಲ್ಲೇ ಪ್ರಸ್ತಾಪ ಮಾಡಿ ಯಾವ ಕಾರಣಕ್ಕೂ ಡಿಲೇ ಮಾಡಬಾರ್ದು. ಆದ್ರೆ ಇದು ನಾನು ಕೊಟ್ಟಿದ್ದ ಯಾವಾಗ? ಜುಲೈ 2020. ಈಗ ಎಲ್ಲಿದ್ದೀವಿ? ಇದುವರೆಗೂ ಪಬ್ಲಿಕ್ ಡೊಮೈನ್ ಒಪ್ಲೂ ಇಲ್ಲ, ರಿಜೆಕ್ಟು ಮಾಡಿ. ಪ್ಲೀಸ್ ರಿಮೆಂಬರ್. ಅಲ್ಲ, ಹಾಗಾಗಿ ಟೋಟಲ್ ಮೋಸ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ ಸರ್. ನೀವು ಸರ್ಕಾರ ಗಮನದಲ್ಲಿ ನಾವು ಕೂಡ ನಾನು ಈಗಾಗಲೇ ಬಂದಿದ್ದೀನಿ. ಆ ಉತ್ತರಗಳನ್ನು ನಿಮ್ಗೆ ಹೇಳಿದ್ರೆ ಹೇಳೋಕೆ ಇಷ್ಟಪಡೋಲ್ಲ. ನಾನು ಒಂದು ನೀವು ಹೇಳಿದ್ದು ನಾನು ಖಂಡಿತ ಪರಿಗಣಿಸಿ ಅದನ್ನ ಸಂಪೂರ್ಣವಾಗಿ ನಾನು ಗಮನಕ್ಕೆ ತಗೊಂಡೆ. ನಮ್ಮ ಆಯೋಗ ಅದನ್ನ ತಗೋಬೇಕು ಅಂತ ಆಸೆ ಇದೆ ಆಯೋಗಕ್ಕೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಆದ್ರೆ ಅದನ್ನ ಸಾರ್ವಜನಿಕ ವಲಯದಿಂದ ನಾನು ಕಲ್ಪಿಸಿ
ಅದು ನಮ್ಗೆ ಬೇಕಾ. ಅವ್ರಿಗೆ ಮೊದಲನೇ ಯಾಕಂದ್ರೆ ನಮಗೆ ಮಾದಿಗರಿಗೆ ಹೆಂಗೆ ನಮ್ಗಿಂತನೂ ಅಸ್ಪೃಶ್ಯರಲ್ಲೇ 5ರಿಂದ 17 ಮಾಡಬಹುದಾ, ಎಷ್ಟು ಮಾಡಬಹುದು ಅಂತಲ್ಲ. ನನ್ ಕೈ ಕಟ್ಟಾಕಿದ್ರು ಏನಂತ 17. ST-ಗಳಿಗೆ 3ರಿಂದ 4 ಮಾಡಿ. ಆದ್ರೆ ನಾನು ಅದನ್ನು ಮೀರಿ ಒಳ ಮೀಸಲಾತಿ ಬೇಕು ಅಂತ ನೀವ್ಯಾರು ಬಾಯಿ ಬಿಡ್ತಾ ಇದ್ದಾಗ ನಾನು ರೈಟಿಂಗ್ ನಲ್ಲಿ ಬರ್ತೀನಿ. ಧನ್ಯವಾದಗಳು. ನಾವು 1 ವರ್ಷ ಅಲ್ಲ ಆ ರೀತಿ ಕೊಡಬೇಕಾದ್ರೆ ನಾನು 3 ಪಾಯಿಂಟ್ ವೈಜ್ಞಾನಿಕ ವರ್ಗೀಕರಣ ಆಗ್ಬೇಕು. ಸುಮ್ಮನೆ ಯಾರ್ಯಾರ ಜೊತೆ ಯಾರನ್ನ ಹಾಕೋದು. ಈಗ ತಾನೆ ನಮ್ಮ ಚಂದ್ರಶೇಖರ್ ಹಿಂದುಳಿಯುವ ವರ್ಗೀಯ ಅಂದ್ರೆ ಏನು ಚಾಪ್ಟರ್ ಬರೀಲಿಕ್ಕೆ ಅದು ಬರೆದು ಕೊಟ್ಟಿದ್ದಾರೆ. Treating equals amounts to equality. Treating unequals is perpetuating inequality. ಅಂದ್ರೆ ನೀನು ನಾನು ಸಮಾನ, ನಮ್ಮನ್ನು ಒಂದು ತಕಡಿನಲ್ಲಿ ಹಾಕಿದ್ರೆ ಪರವಾಗಿಲ್ಲ. ನೀನ್ ಬಲಿಷ್ಠ, ನಾನು ವೀಕ್, ನಮ್ಮಿಬ್ಬರನ್ನ ಹಾಕಿದ್ರೆ ಇದು ಪ್ರಿನ್ಸಿಪಲ್. ಅದನ್ನೇ ವೈಜ್ಞಾನಿಕ ವರ್ಗೀಕರಣ. ಯಾರನ್ನ ಯಾರ ಜೊತೆ ಹಾಕ್ಬೇಕು, ಯಾರನ್ನ 75 ವರ್ಷಗಳಿಂದ ಮೀಸಲಾತಿ ಅನುಭವಿಸ್ತಾರೆ. ಇವರು 2% ಜನ, ಏನು ಒಬ್ಬ ಪಂಚಾಯತಿ ಮೆಂಬರ್ ಜನಸಂಖ್ಯೆ ಮೇಲೆ ನಿಮ್ಗೆ 2 ಅವ್ರಿಗೆ 5 ಕೊಟ್ರೆ ಸರಿನಾ? ಅಲ್ಲ. 5% ಇದ್ರು 75 ವರ್ಷ ಅನುಭವಿಸಿದ್ದಾರಲ್ಲ, ನೀವು 4.5% ತಗೊಳ್ಳಿ. ಏನೋ ಅನುಭವಿಸದೇ ಇದ್ದಾರಲ್ಲ ಅವ್ರ 2% ಪಾಪ್ಯುಲೇಷನ್ ಆದ್ರೂ 2.5. ಇದು ಆದ್ಯತೆ ಮೇಲೆ ಮೀಸಲಾತಿ ಹಂಚಿಕೆ. ಬೇರೆ ಆಗ್ಬಿಟ್ಟು ನನಗೆ ಡಿಸ್ಕಷನ್ಗೂ ಬೇಡ ಬನ್ನಿದ್ರೆ ಪಬ್ಲಿಕ್ ಡೊಮೈನ್ಗೆ ಅಂದ್ರೆ ಸಾರ್ವಜನಿಕ ವಲಯಕ್ಕೆ ಬರಲಿ. 23 ಡಿಸೆಂಬರ್ದಂದು ನಾನೇ 7 ಪುಟಗಳ ಲೆಟರ್ ಮಾಡಿ ಮುನಿಯಪ್ಪ ಸರ್ಟಿಫಿಕೇಟ್ ಸೈನ್ ತಗೊಂಡು ಅವ್ರ ಕೈಯಿಂದ ಆಂಧ್ರದಲ್ಲಿ ಚಿಕ್ಕ ಕೊಡ್ತಿದ್ದೀನಿ. ಇದೇ ವಿಷಯ ಸರ್ಕಾರ ರಿವೈವ್ ಮಾಡಬೇಕು. 24/2/2023 ಮಾಡಿ ಅದನ್ನ Please remember, Justice Vijay Sadashiva report is neither rejected nor accepted. ಇದು ನಿಮ್ಮ ಮೈಂಡ್ ಅಲ್ಲಿ. Where is the question of revival? ಅದು ಪೆಂಡಿಂಗ್ ಇರಬೇಕಾದ್ರೆ ಮಧು ಸಾವೆ ಅವರ ಕಂಪ್ಲೀಟ್ ರಿಪೋರ್ಟ್ ಬಂತು. ಅದು ಬಂದಿದೆ ಅನ್ನೋ ಕಾರಣಕ್ಕೆ ಇದು ಅಪ್ರಸ್ತುತ ಅಂತಂದ್ರು. ಇದೇ ನನ್ನ ಹತ್ರ ನೋ, ಇಟ್ ಬಿಕಮ್ಸ್ ಇರ್ರೆಲೆವೆಂಟ್. ರಿಜೆಕ್ಟ್ ಮಾಡಿದ್ರು ಕೂಡ ಪಬ್ಲಿಕ್ ಡೊಮೈನ್ ಬರುತ್ತೆ ಮನೆಯಪ್ಪ. ಒಪ್ಪಿದ್ರು ಕೂಡ ಪಬ್ಲಿಕ್ ಡೊಮೈನ್. ಅವ್ರು ಒಪ್ಪಲಿ ಬಿಡ್ಲಿ, ಮೂರ್ತಿ ಅವ್ರು ಹೇಳಿದಂಗೆ ಅದರಲ್ಲಿ ಇರ್ತಕ್ಕಂಥ ದತ್ತಾಂಶ ನಾನು ತಗೋಬಹುದಲ್ಲ. ನನ್ನ ಹೆಸರು ಶಿವರಾಯ ಕ್ರಿಕೆ ಅಂತ ಹೇಳಿ, ಮಾಜಿ ಡಿಸ್ಟ್ರಿಕ್ಟ್ ಹೋರಾಟ ರಾಜ್ಯಾಧ್ಯಕ್ಷ. ನಮ್ದು ಒಂದೇ ವಿನಂತಿ ಅಂದ್ರೆ ಎಲ್ಲಾ ವಿಷಯ ಮಾತಾಡಿದಾಗ ಮೂಲ ಆಶಯ ಏನಾದ್ರು ವರ್ಗೀಕರಣಕ್ಕೆ ಸಂಬಂಧಪಟ್ಟಂಗ ಸಂವಿಧಾನಿಕ ಸೌಲಭ್ಯಗಳ ಹಂಚಿಕೆ ಉಂಟಾಗಿರ್ತಕ್ಕಂಥ ತಾರತಮ್ಯಗಳ ನಿವಾರಣೆ ಸಮಿತಿ ಮೂಲ ಸಮಿತಿ ಆಗಿದೆ. ಅದಕ್ಕೋಸ್ಕರ ನಮ್ಮ ಹತ್ರ ರಿಕ್ವೆಸ್ಟ್ ಏನಿದೆ ಅಂದ್ರೆ ಕೇವಲ ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿ ಅಂತಕ್ಕಂಥದ್ದಲ್ಲ, ಅದ್ರ ಜೊತೆಗೇನೆ ಕಳೆದ ಒಂದು 78 ವರ್ಷದಿಂದ ಏನ್ ಸಂವಿಧಾನಿಕ ಸವಲತ್ತುಗಳು ಜಾರಿಯಾಗಿದ್ದಾವ, ಜಾರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಮ್ಯುನಿಟಿಗಳು ಹೆಚ್ಚು ಕಬಳಿಕೆ ಮಾಡಿದ್ವು, ಹೆಚ್ಚು ತಗೊಂಡ್ವು, ಯಾವ ಕಮ್ಯುನಿಟಿ ಕಡಿಮೆ ತಗೊಂಡ್ವು, ಕಡಿಮೆ ತಗೊಂಡಿರ್ತಕ್ಕಂಥ ಕಮ್ಯುನಿಟಿಗಳಿಗೆ ಹೆಚ್ಚುವರಿ ಕೊಡೋದಕ್ಕೆ ಅವಕಾಶಗಳು ಏನಿದ್ದಾವೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ನಾನು ಇಷ್ಟೊತ್ತು ಹೇಳಿದ್ದೇನೆ. ಅದೇ ಸರ್, ನಾನು ಹೇಳಿದ್ದೇನೆ, ನೀನು ಹೇಳಿದ್ರೆ ದೊಡ್ಡ ಮನುಷ್ಯ ನೀನು. ಅದನ್ನ